ಕಲ್ಯಾಣ ಕರ್ನಾಟಕ ಭಾಗದ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು 17ನೇ ಸೆಪ್ಟೆಂಬರ್ದಂದು ಒಂದು ದಿನದ ಸಚಿವ ಸಂಪುಟ ಸಭೆ ಹಮ್ಮಿಕೊಳ್ಳಬೇಕು ಎಂದು ನವ ಕರ್ನಾಟಕ ರೈತ ಸಂಘ ಅಧ್ಯಕ್ಷ ದಯಾನಂದ ಪಾಟೀಲ್ ಅವರು ರಾಜ್ಯ ಮುಖ್ಯಮಂತ್ರಿಗಳಿಗೆ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರು ಬರಗಾಲದಿಂದ ತುಂಬಾ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ. ಬರುವಂತಹ 17ನೇ ಸೆಪ್ಟೆಂಬರ್ದಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ದಿನದ ಸಚಿವ ಸಂಪುಟ ಸಭೆ ಹಮ್ಮಿಕೊಂಡು ಈ ಭಾಗದ ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತೆ ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ತಾತ್ಪರ್ಯ ಏನಂದರೆ, ಅತ್ಯಂತ ಮಹತ್ವದ ವಿಚಾರ ತಗೊಂಡು ಇವತ್ತಿನ ದಿವಸ ನವ ಕರ್ನಾಟಕ ರೈತ ಸಂಘದ ಒಂದು ಸಭೆಯನ್ನು ಸೇರಿ ಸಚಿವ ಸಂಪುಟ ಕಲಬುರಗಿಯಲ್ಲೇ ನಡಿಬೇಕು ಅಂತಕ್ಕಂಥದ್ದು ಒತ್ತಾಯ. ವಿಶೇಷವಾಗಿ ಮತ್ತೊಂದು ಬಾರಿ ಹೇಳ್ತೀನಿ, ಸಚಿವ ಸಂಪುಟ ಕಲಬುರಗಿಯಲ್ಲಿ ನಡಿಬೇಕು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂತಕ್ಕಂಥದ್ದು. ಯಾಕೆ ನಡಿಬೇಕು ಅಂತಂದರೆ, ಸುಮಾರು 3.5 ವರ್ಷಗಳ ಕಾಲ ಈ ಸರ್ಕಾರ ಈ ಭಾಗವನ್ನು ಯಾವತ್ತೂ ಕೂಡ ನೋಡಲಾರದಂಥ ವ್ಯವಸ್ಥೆ ಆಗಿದೆ. ಇಲ್ಲಿನೂ ಕೂಡ ಹಿರಿಯ ಶಾಸಕರು ಮಂತ್ರಿಗಳು ಇದ್ದರೂ ಕೂಡ ನಮಗೆ ಯಾವುದೂ ಪ್ರಯೋಜನ ಆಗಿಲ್ಲ. ಮತ್ತು ಪ್ರಯೋಜನ ಆಗಿಲ್ಲ ಅಂದರೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ವಿಜಯನಗರ ಇರ್ಬೋದು, ಬಳ್ಳಾರಿ ಇರ್ಬೋದು, ಕೊಪ್ಪಳ, ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಬೀದರ್, ಹೀಗೆ ಎಲ್ಲ ಶಾಸಕರು, ಇವರೇನು ಹೊಸ ಬರಲ್ಲ, ಭಾಳ ವರ್ಷದಿಂದ ಇವತ್ತು ಶಾಸಕರು ಮಂತ್ರಿಗಳಿದ್ದಾರೆ. ಆದರೆ ಈ ರೈತನ ಬಗ್ಗೆ ಯಾಕೆ ಕಾಳಜಿ ಇಲ್ಲ ಅಂತ ಪ್ರಶ್ನೆ ಬರ್ತದೆ. ಯಾಕಪ್ಪ ಅಂದ್ರೆ ಅತಿವೃಷ್ಟಿ ಆಯಿತು ಯಡಿಯೂರಪ್ಪರ ಗೌರ್ಮೆಂಟ್ದಾಗ ಹೋದ ಸಾರಿ. ಆ ಟೈಮ್ನಲ್ಲಿ ಆವಾಗಲೂ ಕೂಡ ಮುಂಬೈ ಕರ್ನಾಟಕದಲ್ಲಿ ಅತ್ಯಂತ ಹಾಳಾದಂಥ ವಿಚಾರವನ್ನು ನಾವು ಕಂಡಿದ್ದೀವಿ. ಅದಾದ ನಂತರ ಸಿದ್ದರಾಮಯ್ಯನ ಗೌರ್ಮೆಂಟ್ನಲ್ಲಿ ಆವಾಗ ಅನಾವೃಷ್ಟಿ ಆಯಿತು, ಮಳೆಯೇ ಬರಲಿಲ್ಲ. ಮತ್ತು ಅವರು ಕೊನೆಗೆ ಹೋಗ್ತಕ್ಕಂಥ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂತು ಹೋದ ವರ್ಷ. ಆವಾಗೂ ಕೂಡ ಈ ರೈತರಿಗೆಲ್ಲ ಸಿಗಲಾರ್ದಂಥ ವ್ಯವಸ್ಥೆ ಆಯಿತು, ಸಿಗತಕ್ಕಂಥ ಸೌಕರ್ಯ. ಈಗಲೂ ಕೂಡ ಮಳೆ ಹೋಗಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಬರಗಾಲ ಘೋಷಣೆ ಮಾಡಬೇಕಂತಕ್ಕಂಥ ವ್ಯವಸ್ಥೆನ ನಾವು ಕೇಳಿದ್ದೀವಿ. ಒಂದು ಬರಗಾಲ ಘೋಷಣೆ, ಇನ್ನೊಂದು ಬರ ಪರಿಹಾರ, ಇನ್ನೊಂದು ಸಾಲ ಮನ್ನಾ. ಅದಾದ ನಂತರ ನಮಗೇನದ, ನಾವು ಕಟ್ಟಿರ್ತಕ್ಕಂಥ ಈ ಬೆಳೆ ವಿಮೆ. ನಾವು ನೋಡ್ರಿ, ಸರ್ಕಾರ ನಾವು ಕಟ್ಟಿರ್ತಕ್ಕಂಥ ಬೆಳೆ ವಿಮೆ ನೀವು ಕೊಡಲ್ಲ ಅಂದ್ರೆ, ಬೆಳೆ ವಿಮೆದು ಏನದ ಕೊಡಲ್ಲ ಅಂದ್ರೆ ಇದು ಅರ್ಥ ಏನು ಅಂತಕ್ಕಂಥ ಪ್ರಶ್ನೆ ಅದ. ಇದಕ್ಕೆ ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಶಾಸಕರು ಮುತುವರ್ಜಿ ವಹಿಸಬೇಕು. ಯಾಕಪ್ಪ ಅಂದ್ರೆ ರೈತರ ಮೇಲೆ ಕಾಳಜಿ ಇಲ್ಲೇನು. ಇವತ್ತು ಒಂದು ಜಿಲ್ಲೆಯಲ್ಲಿ 70-80% ನಾವು ರೈತರು, ಇವತ್ತು ರೈತ ಮಹಿಳೆಯರಿರ್ಬೋದು, ರೈತರಿರ್ಬೋದು, ಎಲ್ಲರೂ ತಮಗೆ ಮತ ಹಾಕಿದೆವು. ಎಷ್ಟು ಬಾರಿ ನೀವು ಪತ್ರಿಕಾಗೋಷ್ಠಿ ಮಾಡಬೇಕು, ಎಷ್ಟು ಬಾರಿ ನಾವು ರೋಡಿಗಿಳಿದು ನಾವು ಆಂದೋಲನ ಮಾಡಬೇಕು. ಸ್ವಲ್ಪ ಆದರೂ ನಾಚಿಕೆ ಶರ್ಮ ಬೇಕಲ್ಲ ಸರ್ಕಾರಕ್ಕೆ ಅಂತಕ್ಕಂಥ ಪ್ರಶ್ನೆ ನಮ್ಮದು. ಬೆಳೆ ಪರಿಹಾರ ಅಂದರೆ ಎಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆಗಿರ್ತದ ಅಲ್ಲಿ ರೈತನ ಬೆಳೆ ಏನು ಹಾಳಾಗ್ಯದ ಅಲ್ಲಿ ತಾವು ಪರಿಹಾರ ಕೊಡಬೇಕು ಅಂತದೆ. ಯಾಕೆ ಕೊಡ್ತಾ ಇಲ್ಲ ನೀವು? ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎರಡನ್ನೂ ಹೇಳ್ತಾ ಇದ್ದೀನಿ ನಾನು. ಸಾಲ ಮನ್ನಾ ಇಂಥ ಸಮಯದಾಗ ಮಾಡಿರಿ ಅಂತಕ್ಕಂಥದ್ದು. ಯಾಕಪ್ಪ ಅಂದ್ರೆ ಪರಿಸ್ಥಿತಿ ಗಂಭೀರ ಇದ್ದಾಗ ಇವತ್ತು ರೈತರು, ಇವತ್ತು ನೋಡ್ರಿ ನೀವು, ಇವತ್ತು ಸಾಲ ಬಾಧೆಯಿಂದ ಎಷ್ಟೋ ಜನ ರೈತರು ಇವತ್ತಿನ ದಿವಸ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಲೆಕ್ಕಾಚಾರ ನಿಂಬಲ್ಲಿದೆ. ನಿಂಬಲ್ಲಿ ಈ ಕಲಬುರಗಿ ಜಿಲ್ಲೆ ಶಾಸಕರು ಮಂತ್ರಿಗಳು ತೊಗೊಂಡು ನೋಡ್ರಿ ನೀವು ಲೆಕ್ಕ. ಜಿಲ್ಲಾಧಿಕಾರಿ ಬಲ್ಲಿ, ಅಗ್ರಿಕಲ್ಚರ್ ಜೆಡಿಗಳು ಬಲ್ಲಿದೆ ಎಷ್ಟು ಜನ ಸತ್ತಿದ್ದಾರೆ. ಯಾವ ರೈತ ಆತ್ಮಹತ್ಯೆ ಮಾಡ್ಕೊಂಡನ, ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ರೈತನ ಮನೆಗಾದರೂ ಒಬ್ಬ ಶಾಸಕರು ಮಂತ್ರಿಗಳು ಹೋಗಿದ್ದು ನೋಡಿದ್ರೇನು? ಒಬ್ಬ ಶಾಸಕ, ಒಬ್ಬ ಮಂತ್ರಿ, ಅಂಥವನ ಕುಟುಂಬವನ್ನೇ ಸರ್ವನಾಶ ಆಗ್ಯದ. ಅದ್ರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ. ಹಾಗಾಗಿ ನನ್ನ ವಿಚಾರ ಏನಪ್ಪ ಅಂದರೆ, ಇಲ್ಲಿ ನಮ್ಮದೇನದ ಸಚಿವ ಸಂಪುಟ ಕಲಬುರಗಿಯಲ್ಲಿ ನಡಿಬೇಕು. ಕಲ್ಯಾಣ ಕರ್ನಾಟಕ ಭಾಗದ ಸಚಿವ ಸಂಪುಟ ಕಲಬುರಗಿಯಲ್ಲೇ ನಡಿಬೇಕು ಅಂತಕ್ಕಂಥದ್ದು. ಇನ್ನೊಂದು ಸಾರಿ ಹೇಳ್ತೀನಿ, ಒತ್ತಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಚಿವ ಸಂಪುಟ ನಡೀಬೇಕು. ಒಂದು ವೇಳೆ ರಾಜ್ಯದ ಮುಖ್ಯಮಂತ್ರಿಗಳು ಸೆಪ್ಟೆಂಬರ್ 17ನೇ ತಾರೀಕಲ್ಲಿ ವಿಮೋಚನಾ ದಿನಾಚರಣೆಗೆ ಬರ್ತಕ್ಕಂಥದ್ದು, ಒಂದು ವೇಳೆ ತಾವೇನಾದರೂ ಈ ಸೆಪ್ಟೆಂಬರ್ ಒಳಗಾಗಿ ಏನಾದರೂ ನಾವು ಬೇಡಿಕೆ ಇಟ್ಟಿರ್ತಕ್ಕ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ನಾವು ಸಂಪೂರ್ಣ ವಿಜಯನಗರ ಇರ್ಬೋದು, ಬಳ್ಳಾರಿ ಇರ್ಬೋದು, ಕೊಪ್ಪಳ, ಯಾದಗಿರಿ, ಕಲಬುರಗಿ, ಬೀದರ್, ಹೀಗೆ ಎಲ್ಲ ಕಡೆ ಸೇರಿ ಜನರ ಒತ್ತುಗೂಡಿ, ಈಗ ಆಲ್ರೆಡಿ ನಾವು ಒಂದು ಸುತ್ತ ಮಾತುಕತೆ ಆಡಿದ್ದೀವಿ ಎಲ್ಲ ಜಿಲ್ಲೆಯಲ್ಲಿ. ನಮ್ಮ ನವ ಕರ್ನಾಟಕ ರೈತ ಸಂಘದ ಎಲ್ಲ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳನ್ನ ಎಲ್ಲ ಸೇರಿ ಮಾತಾಡಿದ್ದೀವಿ. ಅವ್ರನ್ನ ಮಾತಾಡೇ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ನಾನು ಮಾಡ್ತಾಯಿದ್ದೇನೆ ರಾಜ್ಯಾಧ್ಯಕ್ಷನಾಗಿ.
ಹಾಗಾಗಿ ಅಂಥ ಅಘೋರವಾದಂಥ ಇದಕ್ಕೆ ಹೋಗಬಾರ್ದು. ತಕ್ಷಣ ತಾವೇನದ ಇಲ್ಲಿ ಸಚಿವ ಸಂಪುಟ ನಡೆಸಬೇಕು. ನಮ್ಮ 4 ಬೇಡಿಕೆಗಳನ್ನೇದ ರಾಜ್ಯ ಸರ್ಕಾರ ಕೈಗೊಡಬೇಕು ಅಂತಕ್ಕಂಥ ಪ್ರಶ್ನೆ ಅದು. ಮತ್ತು ಇನ್ನೊಂದು ಈ ವಿಚಾರ ತೊಗೊಂಡು ನಿಮಗೆ ವಿಶೇಷ ನಮ್ಮ ಪತ್ರಕರ್ತರು ಇಷ್ಟೇ ಜನ ಇದ್ದರೂ ಪರಲ್ಲ, ಭಾಳ ಜನ ಇದ್ದಂಗೆ. ಆದ್ರೆ ಇಂಥ ಸಮಯದಲ್ಲಿ ಬರಗಾಲದ ಪರಿಸ್ಥಿತಿಯಲ್ಲಿ ಇಂಥ ಕಷ್ಟ ಕಾಲದಲ್ಲಿ ಎಲ್ಲ ಶಾಸಕರು 1 ತಿಂಗಳದ ಪಗಾರ ಏನದ ರೈತರಿಗೆ ಕೊಡ್ರಿ ಅಂತಕ್ಕಂಥ ನಾನು ಒತ್ತಾಯ. ಎಲ್ಲ ಶಾಸಕರು 1 ತಿಂಗಳದ ಪಗಾರ ಈ ರೈತನಿಗೆ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಕೊಡ್ತೀವಿ ಅಂತಕ್ಕಂಥ ತೀರ್ಮಾನ ಯಾಕೆ ಮಾಡ್ತಾ ಇಲ್ಲ? ನೀವು ಹೌಸ್ನಾಗ ಹೋಗಿ ನಮಗೆ ಪಗಾರ ಹೆಚ್ಚಿಗೆ ಮಾಡಿರಿ ಅಂತೇಳಿ ಸ್ಟ್ರೈಕ್ ಮಾಡ್ತೀರಿ ನೀವು. ಆದರೆ ಈ ರೈತನ ಕಷ್ಟ ಬಂದಾಗ ಯಾಕೆ ಮಾಡಲ್ಲ? ಅವ್ರು ಓಟ್ ತೊಗೊಂಡಿಲ್ಲೇನು? ಹಾಗಾಗಿ ನನ್ನ 2 ಒತ್ತಾಯ, ಈ ಸಚಿವ ಸಂಪುಟ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯಲ್ಲೇ ಆಗಬೇಕಂತಕ್ಕಂಥದ್ದು. ಮತ್ತು ಶಾಸಕರು 1 ತಿಂಗಳ ಪಗಾರ ಈ ರೈತ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಆ ಸರ್ಕಾರ ಜಮಾ ಮಾಡಿ ರೈತರಿಗೆ ಕೊಡಬೇಕು ಅಂತಕ್ಕಂಥದ್ದು. ನೀವೇನಾದರೂ ಸೆಪ್ಟೆಂಬರ್ 17 ತಾರೀಕು ರಾಜ್ಯದ ಮುಖ್ಯಮಂತ್ರಿ ಬರೋದಾದರೆ ಈ 4 ವಿಷಯಗಳನ್ನು ಸಂಪೂರ್ಣ ಮನಗಂಡು ಎಲ್ಲ ಈ ಭಾಗದ ಶಾಸಕರು, ಮಂತ್ರಿಗಳು, ಲೋಕಸಭಾ ಸದಸ್ಯರನ್ನ ಸೇರಿ ಈ ಲೆಕ್ಕಾಚಾರ ಮಾಡಿ ಏನು ಮಾಡಬೇಕು, ಹೇಗೆ ಮಾಡಬೇಕಂತಕ್ಕಂಥ ವ್ಯವಸ್ಥಿತವಾಗಿ ಇವೆಲ್ಲವನ್ನು ಮಾಡಿದೆ ಆದರೆ ಸರಿ ಹೋಗ್ತದೆ. ಇಲ್ಲಾಂದರೆ ಸೆಪ್ಟೆಂಬರ್ 17ನೇ ತಾರೀಕು ಈ 7 ಜಿಲ್ಲೆಯ ರೈತಾಪಿ ವರ್ಗದವರು ನವಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ನಿಮ್ಮನ್ನು ವಿರೋಧಿಸ್ತಕ್ಕಂಥ ಶಕ್ತಿ ಆಗ್ತದೆ. ಧನ್ಯವಾದಗಳು.